ಕುರ್ಚಿ 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 ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ವೇನೋ ರಾಜ್ಯದ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಜಟಾಪಟಿ. ಬಿ ಜೆ ಪಿಯವರು ಎಲ್ಲಪ್ಪ ಇದ್ದಾರಾ ಇಲ್ವಾ? 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಬದಲಾವಣೆ ಪ್ರಮೇಯ ಇಲ್ಲ ಅಂತಿದ್ದಾರೆ. ಹೌದಾ? ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪಾಪ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ. ಮೈಸೂರಿನಲ್ಲಿ ಏನೇನೋ ಮಾತುಗಳು ಅವರದ್ದು. ಎಲ್ಲ ಶಾಸಕರು ಸಿದ್ದರಾಮಯ್ಯನವರು ಪರ ಇದ್ದಾರೆ ಅಂತ. ಸಿಎಂ ಮೇಲೆ ಯಾವುದೇ ಹಗರಣ ಆರೋಪವೂ ಕೂಡ ಇಲ್ಲ. ಈಗ ವಚನ ಭ್ರಷ್ಟ ಅನ್ನೋದು ಒತ್ಕೊಳ್ತಾರೆ ಅಷ್ಟೇ ಸರ್, ಇನ್ನೇನು ಒತ್ಕೊಳ್ಳಲ್ಲ ಅವರು. 2006-8ರಲ್ಲಿ ಆದಂಥ ಬೆಳವಣಿಗೆಗಳು ಈಗ ಮತ್ತೆ ಕಾಣಿಸಿಕೊಳ್ಳುತ್ತೆ ಅಷ್ಟೇ, ಇನ್ನೇನೂ ಆಗಲ್ಲ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳದವನು ಏನೋ ನೀವೇ ಯೋಚನೆ ಮಾಡಿ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಆಪ್ತರೆಲ್ಲ ಮಾತನಾಡ್ತಾ ಇದ್ದಾರೆ. ಕೂಡ ಹೇಳಿದ್ದಾರೆ, ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ಸೊ ಹಾಗಾಗಿ ಹೈಕಮಾಂಡ್ ಏನಾದರೂ ಹೇಳೋದಕ್ಕಿಂತ ಮುಂಚೆ ನಾವು ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ. ಸೊ ಅದು ಕೊಟ್ಟ ಮಾತಿನಂತೆಯೇ ನಡೀತಾರೆ. ಹೈಕಮಾಂಡ್ಗೆ ಏನು ಮಾತು ಕೊಟ್ಟಿದ್ದಾರೋ ಅದೇ ಪ್ರಕಾರ ನಡ್ಕೊಳ್ತಾರೆ. ಯಾರೇ ಆಗಲಿ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ, ನನಗಂತೂ ಆ್ಯಸ್ ಎ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನೂ ಇಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರುತ್ತೆ. ನಂಗೆ ಈಗ ಹೇಳಿದ ಹೈಕಮಾಂಡ್ ಅವ್ರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ನಡೆಸ್ತಾರೆ. ನಿರ್ಮಲಾನಂದ ಶ್ರೀಗಳು ಕೂಡ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಬಿಟ್ಕೊಡ್ಬೇಕು ಅನ್ನೋ ಮಾತು. ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರು ನಮ್ಮ ಪಕ್ಷದವರು. ಸೊ ಬೇರೆಯವ್ರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು. ಈಗ ಪಕ್ಷದ ವಿಚಾರಗಳನ್ನೆಲ್ಲ ಆ ರೀತಿ ನಾವ್ಯಾಕೆ ಮೀಡಿಯಾ ಮುಂದೆ ಚರ್ಚಿಸಬೇಕು? ಅದನ್ನೆಲ್ಲ ಮಾತನಾಡಬಾರ್ದು. ನಾವು ಮಾತನಾಡೋದು ಯಾರು ಏನಾದರೂ ಮಾತಾಡ್ಕೊಳ್ಳಿ, ಬಟ್ ಆ ಥರ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚೆ ಮಾಡ್ಬೋದು. 2-3 ದಿನದಲ್ಲಿ ಸಿಹಿ ಸುದ್ದಿ ಬರುತ್ತೆ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಅವ್ರನ್ನೇ ಕೇಳಿ. ಅದು ಯಾರೇನೇ ಮಾತಾಡಿದ್ರು ಕೂಡ ಅದಕ್ಕೆ ಪೂರ್ಣ ವಿರಾಮ ಕೊಡಬೇಕಾಗಿರುವಂಥದ್ದು ಹೈಕಮಾಂಡ್. ಇವತ್ತು ಸಂಜೆ ಒಂದು ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾರಂತೆ. ಆಮೇಲೆ ಇವರಿಬ್ಬರು ಕರೆದುಬಿಟ್ಟು ಒಂದು ಇತ್ಯರ್ಥ ಮಾಡ್ತಾರೆ. ವೇಟ್ ಮಾಡಬೇಕು. 2.5 ವರ್ಷ ಡಿ ಕೆ ಶಿವಕುಮಾರ್ ವೇಟ್ ಮಾಡಿಲ್ವಾ? ಇವತ್ತು ಸಂಜೆ ಮೀಟಿಂಗ್ ಏನಾಗುತ್ತೆ ಅನ್ನೋದನ್ನ ನೋಡೋಣ.